ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ತುರಿಕೆ ಉಂಟಾಗಲು ಕಾರಣವೇನು? ಆಪ್ಷನ್ಸ್: ಎ ಚರ್ಮ ಸಮಸ್ಯೆ, ಬಿ ಮಧುಮೇಹ, ಸಿ ಮೂತ್ರಪಿಂಡ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ತುರಿಕೆ ಉಂಟಾಗಲು ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಒಣಚರ್ಮ, ಅಲರ್ಜಿಗಳು, ಎಸ್ಜಿಮಾ, ಕೀಟಗಳ ಕಡಿತ ಮತ್ತು ಸೋರಿಯಾಸಿಸ್ನಂತಹ ಚರ್ಮದ ಸಂಬಂಧಿತ ಸಮಸ್ಯೆಗಳು ಬಹುಮುಖ್ಯ. ಇವುಗಳಲ್ಲದೆ ಯಕೃತ್ತು ಮತ್ತು ಮೂತ್ರಪಿಂಡದ ಕಾಯಿಲೆ, ಮಧುಮೇಹ ಅಥವಾ ಕೆಲವು ಔಷಧಿಗಳ ಅಡ್ಡ ಪರಿಣಾಮಗಳು ಕೂಡ ತುರಿಕೆಗೆ ಕಾರಣವಾಗಬಹುದು. ಪರಿಸರದ ಅಂಶಗಳು, ವಯಸ್ಸಾದಂತೆ ಚರ್ಮ ಒಣಗುವುದು ಮತ್ತು ಕೆಲವೊಮ್ಮೆ ನರಗಳ ತೊಂದರೆಗಳು ಕೂಡ ತುರಿಕೆಗೆ ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ನಿಮ್ಮ ದೇಹದಲ್ಲಿ ಯಾವುದು ಗೂಸ್ ಬಂಪ್ಸ್ಗಳನ್ನು ಉಂಟುಮಾಡುತ್ತದೆ? ಆಪ್ಷನ್ಸ್: ಎ ಮೆದುಳು, ಬಿ ನರಗಳು, ಸಿ ಕಿರುಚೀಲಗಳು, ಡಿ ಹಾರ್ಮೋನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಾರ್ಮೋನ್. ಶೀತ, ಭಯ, ಉದ್ರೇಕ ಮುಂತಾದ ಕೆಲವು ಒತ್ತಡದ ಅಂಶಗಳಿಗೆ ಪ್ರತಿಕ್ರಿಯೆಯಾಗಿ ದೇಹವು ಹೆಚ್ಚುವರಿ ಪ್ರಮಾಣದ ಅಡ್ರಿನಾಲಿನ್ ಅನ್ನು ಪಡೆಯುತ್ತದೆ. ಇದು ದೇಹದ ಅನೇಕ ಸ್ನಾಯುಗಳನ್ನು ಬಿಗಿಗೊಳಿಸಿ ಪರಿಸ್ಥಿತಿಯನ್ನು ನಿಭಾಯಿಸಲು ಸಿದ್ಧವಾಗುವಂತೆ ಸಂಪರ್ಕಿಸುತ್ತದೆ. ಕೂದಲಿನ ಕಿರುಚೀಲಗಳು ತಮ್ಮ ಬೇರುಗಳಿಗೆ ಸಣ್ಣ ಸ್ನಾಯುಗಳನ್ನು ಜೋಡಿಸಿಕೊಂಡಿರುತ್ತವೆ. ಶೀತವಾದಾಗ ದೇಹದ ಕೂದಲನ್ನು ಉಬ್ಬುವಂತೆ ಮಾಡುತ್ತವೆ. ಅಡ್ರಿನಾಲಿನ್ ಅವುಗಳನ್ನು ತಲುಪಿದಾಗ ಈ ಸಣ್ಣ ಸ್ನಾಯುಗಳು ಸಂಕುಚಿತಗೊಂಡು ಕೂದಲನ್ನು ಮೇಲಕ್ಕೆ ಎಳೆಯುತ್ತವೆ. ಇದರಿಂದಾಗಿ ಸುತ್ತಮುತ್ತಲಿನ ಚರ್ಮವು ಕೂದಲಿನ ಸುತ್ತಲೂ ಚಾಚಿಕೊಂಡಿರುತ್ತದೆ. ಮೂರನೇ ಪ್ರಶ್ನೆ, ಗಣಪನಿಗೆ ಗಣಪತಿ ಬಪ್ಪ ಮೋರೆಯ ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಪರಮಭಕ್ತ, ಬಿ ಘೋಷವಾಕ್ಯ, ಸಿ ಬಿರುದು, ಡಿ ಪ್ರಿಯವಾದ ಹೆಸರು. ಸರಿಯಾದ ಉತ್ತರ ಆಪ್ಷನ್ ಎ ಪರಮಭಕ್ತ. ಗಣಪತಿ ಬಪ್ಪ ಮೋರೆಯ ಎನ್ನುವ ಪದವು 14ನೇ ಶತಮಾನದೊಂದಿಗೆ ಸಂಬಂಧವನ್ನು ಹೊಂದಿರುವ ಪದವಾಗಿದೆ. ಮೋರಿಯಾ ಗೋಸಾವಿ 14ನೇ ಶತಮಾನದ ಸಂತ. ಇವರು ಗಣೇಶನ ಪರಮ ಭಕ್ತರಾಗಿದ್ದರು ಹಾಗೂ ಯಾವಾಗಲೂ ಗಣಪತಿ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಮೋರಿಯಾ ಗೋಸಾವಿಯವರು ಪುಣೆ ಬಳಿಯ ಮೋರ್ಗಾವ್ನಲ್ಲಿ ಜನಿಸಿದವರು. ಅವರು ಈ ಸ್ಥಳದಲ್ಲಿ ಗಣೇಶನನ್ನು ಪೂಜಿಸುತ್ತಿದ್ದರು ಮತ್ತು ತಪಸ್ಸನ್ನು ಮಾಡುತ್ತಿದ್ದರು. ಅಷ್ಟವಿನಾಯಕ ಯಾತ್ರೆ ಎಂದೇ ಕರೆಯಲಾಗುವ ಮಹಾರಾಷ್ಟ್ರದ ಪ್ರಸಿದ್ಧ 8 ಗಣೇಶ ದೇವಾಲಯಗಳ ಯಾತ್ರೆಯನ್ನು ಪ್ರಾರಂಭಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಂತಹ ಮಹಾನ್ ಮತ್ತು ಸರ್ವೋಚ್ಚ ಗಣೇಶ ಭಕ್ತನ ಅದ್ಭುತ ಭಕ್ತಿ, ಸಮರ್ಪಣೆ ಮತ್ತು ತಪಸ್ಸಿನಿಂದಾಗಿ ಅವರ ಹೆಸರನ್ನು ಗಣಪತಿ ಬಪ್ಪನ ಜೊತೆಗೆ ಸೇರಿಸಲಾಯಿತು ಮತ್ತು ಗಣಪತಿ ಬಪ್ಪ ಮೋರೆಯ ಎನ್ನುವ ಘೋಷವು ಪ್ರಸಿದ್ಧಿಯನ್ನು ಪಡೆದುಕೊಂಡಿತು. ಈಗ ಈ ಘೋಷವನ್ನೇ ಜನರು ಗಣೇಶ ಚತುರ್ಥಿ ಸಮಯದಲ್ಲಿ ಮತ್ತು ಗಣೇಶನನ್ನು ಪೂಜಿಸುವ ಸಮಯದಲ್ಲಿ ಬಳಸಿಕೊಳ್ಳಲಾಯಿತು. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಯಾವ ಸಮಯದಲ್ಲಿ ಮಾಡಿಸಿಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ಉಪವಾಸ, ಸಿ ಋತುಚಕ್ರ, ಡಿ ಲೈಂಗಿಕ ಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆಗೆ ಕನಿಷ್ಠ 48 ಗಂಟೆಗಳ ಮೊದಲು ಲೈಂಗಿಕ ಸಂಬಂಧವನ್ನು ಹೊಂದಿರಬಾರದು, ಏಕೆಂದರೆ ಅದು ಪರೀಕ್ಷೆಯ ಮೇಲೆ ಪರಿಣಾಮ ಬೀರಬಹುದು. ಕೆಲವೊಮ್ಮೆ ವೈದ್ಯರು ಕನಿಷ್ಠ 24 ಗಂಟೆಗಳ ಮೊದಲು ಲೈಂಗಿಕ ಸಂಭೋಗವನ್ನು ನಿಷೇಧಿಸಿರುತ್ತಾರೆ. ಇನ್ನು ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬಾರದು. ಋತುಚಕ್ರದ ಸಮಯದಲ್ಲಿ ರಕ್ತದ ಕಾರಣದಿಂದಾಗಿ ಮಾದರಿಗಳನ್ನು ತೆಗೆದುಕೊಳ್ಳುವುದು ಕಷ್ಟಕರವಾಗುತ್ತದೆ ಮತ್ತು ಪ್ಯಾಪ್ಸ್ಮಿಯರ್ ಪರೀಕ್ಷೆಯ ವರದಿಯು ತಪ್ಪಾಗಿ ಬರಬಹುದು. ಆದ್ದರಿಂದ ಋತುಚಕ್ರದ ಅಂತ್ಯದ 5 ರಿಂದ 7 ದಿನಗಳ ನಂತರ ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಕೆಲವು ಮಹಿಳೆಯರು ತಮ್ಮ ಖಾಸಗಿ ಭಾಗಗಳನ್ನು ಬಿಸಿ ನೀರಿನಿಂದ ಪದೇ ಪದೇ ತೊಳೆಯಲು ಪ್ರಾರಂಭಿಸುತ್ತಾರೆ. ಇದು ಪ್ಯಾಪ್ಸ್ಮಿಯರ್ ಮಾದರಿಯ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ಯೋನಿಯನ್ನು ವೇಗವಾಗಿ ಸ್ವಚ್ಛಗೊಳಿಸುವುದು ಅಥವಾ ಬಿಸಿ ನೀರಿನಿಂದ ತೊಳೆಯುವುದನ್ನು ತಪ್ಪಿಸಬೇಕು. ಐದನೇ ಪ್ರಶ್ನೆ, ಸಾಮಾನ್ಯವಾಗಿ ಮಾನವರಿಗೆ ರೋಗಗಳನ್ನು ಉಂಟುಮಾಡುವ ಅಪಾಯಕಾರಿ ಹುಳುಗಳು ಯಾವುವು? ಆಪ್ಷನ್ಸ್: ಎ ಹುಕ್ ವರ್ಮ್, ಬಿ ರೌಂಡ್ ವರ್ಮ್, ಸಿ ಟೇಪ್ ವರ್ಮ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಪಾಯಕಾರಿ ಹುಳುಗಳು ಸಾಮಾನ್ಯವಾಗಿ ಮಾನವರಿಗೆ ರೋಗಗಳನ್ನು ಉಂಟುಮಾಡುವ ಪ್ಯಾರಾಸೈಟ್ಗಳು. ಉದಾಹರಣೆಗೆ ರೌಂಡ್ ವರ್ಮ್, ಹುಕ್ ವರ್ಮ್, ಪಿನ್ ವರ್ಮ್ ಮತ್ತು ಟೇಪ್ ವರ್ಮ್. ಇವು ಮಲವಿಸರ್ಜನೆ, ಮಲಿನಗೊಂಡ ಆಹಾರ ಅಥವಾ ನೀರು ಮತ್ತು ಮಣ್ಣಿನಲ್ಲಿ ಆಟವಾಡುವ ಮೂಲಕ ಹರಡುತ್ತವೆ.
ಈ ಹುಳುಗಳು ಜ್ವರ, ಕೆಮ್ಮು, ಹೊಟ್ಟೆ ನೋವು, ಆಯಾಸ, ತಲೆನೋವು ಮತ್ತು ತೀವ್ರತರ ಸಂದರ್ಭಗಳಲ್ಲಿ ಕುರುಡುತನ, ಉಸಿರಾಟದ ವೈಫಲ್ಯ ಅಥವಾ ಕರುಳಿನ ಅಡಚಣೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. 6ನೇ ಪ್ರಶ್ನೆ, ಮಹಿಳೆಯ ಯೋನಿಯಲ್ಲಿ ಇನ್ಫೆಕ್ಷನ್ ಆಗಿರುವುದನ್ನು ಸೂಚಿಸುವುದು ಯಾವುದು? ಆಪ್ಷನ್ಸ್ ಎ ಬಿಳಿ ಮುಟ್ಟು, ಬಿ ಅತಿಯಾದ ವಾಸನೆ, ಸಿ ಅತಿಯಾದ ರಕ್ತಸ್ರಾವ, ಡಿ ಅನಿಯಮಿತ ಋತುಚಕ್ರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಮಹಿಳೆಯ ಯೋನಿಯ ಭಾಗ ನೈಸರ್ಗಿಕವಾಗಿ ಸ್ವಲ್ಪ ವಾಸನೆ ಹೊಂದಿರುವುದು ಸಹಜ. ಆದರೆ ತುಂಬಾ ವಾಸನೆ ಇದ್ದಲ್ಲಿ ಇದು ದೇಹದಲ್ಲಿ ಇನ್ಫೆಕ್ಷನ್ ಇರುವುದನ್ನು ಸೂಚಿಸುತ್ತದೆ. ಬಿಳಿ ಮುಟ್ಟು ಅಥವಾ ಈಸ್ಟ್ ಇನ್ಫೆಕ್ಷನ್ ಕೂಡ ಕಾರಣ. ಒದ್ದೆ ಒಳಬಟ್ಟೆ, ಅತಿಯಾದ ಸೋಪ್ ಬಳಕೆ, ಅತಿಯಾದ ಕರೆದ ಎಣ್ಣೆ ಮತ್ತು ಸಕ್ಕರೆಯುಕ್ತ ಆಹಾರ, ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇರುವುದು ಇವೆಲ್ಲವೂ ಕೂಡ ಯೋನಿಯಲ್ಲಿ ಇನ್ಫೆಕ್ಷನ್ ಆಗಲು ಕಾರಣವಾಗುತ್ತವೆ. 7ನೇ ಪ್ರಶ್ನೆ, ದೇವರಿಗೆ ನೀವು ಹೊತ್ತ ಹರಕೆಯನ್ನು ತೀರಿಸದಿದ್ದರೆ ಏನಾಗುತ್ತದೆ? ಆಪ್ಷನ್ಸ್ ಎ ದೋಷ, ಬಿ ಶಾಪ, ಸಿ ಬಂಜೇತನ, ಡಿ ದಾರಿದ್ರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ದೋಷ. ಮೊದಲನೆಯದಾಗಿ, ಹರಕೆ ತೀರಿಸದಿದ್ದರೆ ವಾಕ್ ದೋಷ ಬರುತ್ತದೆ. ಅಂದರೆ ಸುಳ್ಳು ಹೇಳಿದ ತಪ್ಪು ಮಾಡಿದವರಾಗುತ್ತೀರಿ. ಹರಕೆ ಮೂಲಕ ಪಡೆದ ಫಲ ನಾಶವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಹಳ ಜನ ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿ ಮುಡುಪು ಕಟ್ಟಿರುತ್ತಾರೆ. ಮನೆ ದೇವರಿಗೆ ಹರಕೆ ಹೊತ್ತಿರುತ್ತಾರೆ. ಅದನ್ನು ಪೂರ್ಣ ಮಾಡದಿದ್ದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. ಮನೆ ಕಟ್ಟಬೇಕು ಅಂದರೆ ಅಡಚಣೆ ಆಗುತ್ತಿರುತ್ತದೆ. ಮದುವೆ, ಸಂತಾನ ವಿಳಂಬ, ಪದೇ ಪದೇ ಆರೋಗ್ಯ ಸಮಸ್ಯೆಯಾಗುತ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಡಚಣೆ ಉಂಟಾಗುತ್ತದೆ. ಎಷ್ಟೋ ಮಂದಿಗೆ ಮನೆ ಬಾಡಿಗೆ ಕಟ್ಟುವುದಕ್ಕೂ ಸಹ ತೊಂದರೆ ಅನುಭವಿಸುವಂತೆ ಆಗುತ್ತದೆ. 8ನೇ ಪ್ರಶ್ನೆ, ಪಿತೃಪಕ್ಷಕ್ಕೂ ಮುನ್ನ ಮನೆಯಿಂದ ಯಾವ ವಸ್ತುಗಳನ್ನು ಹೊರಗೆಸೆಯಬೇಕು ಎನ್ನುತ್ತಾರೆ? ಆಪ್ಷನ್ಸ್ ಎ ಒಡೆದ ಪಾತ್ರೆಗಳು, ಬಿ ಸತ್ತವರ ವಸ್ತು, ಸಿ ಹರಿದ ಬಟ್ಟೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಒಡೆದ ಪಾತ್ರೆಗಳು. ನಿಮ್ಮ ಮನೆಯಲ್ಲಿ ಬಳಸುವ ಪಾತ್ರೆಗಳು ತುಂಡಾಗಿದ್ದರೆ ಅಥವಾ ಅದು ಬಿರುಕು ಬಿಟ್ಟಿದ್ದರೆ ಅಂತಹ ಪಾತ್ರೆಗಳನ್ನು ಪಿತೃಪಕ್ಷ ಆರಂಭವಾಗುವ ಮೊದಲು ಮನೆಯಿಂದ ಹೊರಗೆ ಹಾಕಬೇಕು. ಪಿತೃಪಕ್ಷದ ಸಮಯದಲ್ಲಿ ಇಂತಹ ಪಾತ್ರೆಗಳು ಮನೆಯಲ್ಲಿದ್ದರೆ ಅದು ಮನೆಯ ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ಅಡ್ಡ ಪರಿಣಾಮ ಬೀರಬಹುದು ಎನ್ನುವ ನಂಬಿಕೆ ಇದೆ. ಇದರಿಂದ ಆ ವ್ಯಕ್ತಿಯು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಯಾವ ಮನೆಯ ಮೇಲೆ ಪಿತೃಗಳ ಆಶೀರ್ವಾದ ಇರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ. ಈ ಕಾರಣಕ್ಕಾಗಿ ಪಿತೃಪಕ್ಷ ಆರಂಭವಾಗುವುದಕ್ಕೂ ಮುನ್ನ ಮನೆಯಿಂದ ಮುರಿದ ಪಾತ್ರೆಯನ್ನು ಹೊರಗೆ ಹಾಕಬೇಕು ಎನ್ನುತ್ತಾರೆ. ಮತ್ತು ಪಿತೃಪಕ್ಷದ ಸಮಯದಲ್ಲಿ ಮನೆಯ ಮುಂದೆ ಯಾವುದೇ ಕೊಳಕು ಇರಬಾರದು. ಮನೆಯ ಮುಖ್ಯ ದ್ವಾರದಲ್ಲಿ ಕೊಳಕು ಇಡುವುದರಿಂದ ದೇವರು, ದೇವತೆಗಳು ಮತ್ತು ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮನೆಯ ಮುಖ್ಯ ದ್ವಾರದ ಮುಂದೆ ಉಪಯುಕ್ತವಲ್ಲದ ಮತ್ತು ಹಾನಿಗೊಳಗಾದ ಯಾವುದೇ ವಸ್ತುವನ್ನು ಇಟ್ಟಿದ್ದರೆ ಅದನ್ನು ತಕ್ಷಣ ತೆಗೆದುಹಾಕಿ. ಮತ್ತು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳ ಮತ್ತು ಮುಖ್ಯ ದ್ವಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. 9ನೇ ಪ್ರಶ್ನೆ, ವಾರಗಳವರೆಗೆ ದುಃಖ ಮತ್ತು ಶೋಕವನ್ನು ವ್ಯಕ್ತಪಡಿಸುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ನಾಯಿ, ಬಿ ಆನೆ, ಸಿ ಕೋತಿ, ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಗಳು ಬೃಹತ್ ಸಸ್ಯಾಹಾರಿಗಳು ಮತ್ತು ವಿಶ್ವದ ಅತಿದೊಡ್ಡ ಭೂಸಸ್ತನಿಗಳಾಗಿವೆ. ಅವುಗಳ ಬೂದು ಚರ್ಮ, ಉದ್ದವಾದ ಸೊಂಡಿಲು ಮತ್ತು ದೊಡ್ಡ ಕಿವಿಗಳಿಂದ ಸುಲಭವಾಗಿ ಗುರುತಿಸಬಹುದಾದ ಆನೆಗಳು ಸುತ್ತಮುತ್ತಲಿನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದಾಗಿದೆ. ವಾರಗಳವರೆಗೆ ದುಃಖ ಮತ್ತು ಶೋಕವನ್ನು ವ್ಯಕ್ತಪಡಿಸುವುದರಿಂದ ಹಿಡಿದು ಭೂದೃಶ್ಯದ ಆಕಾರವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುವವರೆಗೆ ಆನೆಗಳು ನಂಬಲಾಗದಷ್ಟು ಆಕರ್ಷಕ ಪ್ರಾಣಿಗಳು. ಅಷ್ಟೇ ಅಲ್ಲ, ಅವು ಸುಮಾರು 70 ವರ್ಷಗಳ ಕಾಲ ಜೀವಿತಾವಧಿಯೊಂದಿಗೆ ಬಹಳ ಕಾಲ ಬದುಕಬಲ್ಲವು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.